ವೇಟ್ ನೀವು ನನ್ನ 12 ಡೇಸ್ ವ್ಲಾಗ್ಸ್ನ ನೋಡಿದ್ದೀರಾ? ನೋಡಿದರೆ ಸರಿ, ನೋಡಿಲ್ಲ ಅಂದರೆ ಈಗಲೇ ಹೋಗಿ ನನ್ನ ಪೇಜಲ್ಲಿ ನೋಡಿ. ಸೊ ದಿಸ್ ಇಸ್ ಡೇ 13 ಆಫ್ ಮೈ 100 ವ್ಲಾಗ್ಸ್. ಸೊ ಇವತ್ತು ನನಗೆ ಒಂದು ಖುಷಿ ವಿಷಯ ಏನು ಅಂತಂದರೆ, ಸೊ ನನ್ನ ಬಿಸ್ನೆಸ್ಸಲ್ಲಿ ಇವತ್ತು ನನಗೆ ಫಸ್ಟ್ ಡೆಲಿವರಿ ಬಂತು. ಸೊ ನಾನು ಇವತ್ತು ನನ್ನ ಫಸ್ಟ್ ಡೆಲಿವರಿನೇ ಮಾಡಿದೆ. ಆಮೇಲೆ ತಮ್ಮ ಜೊತೆ ಹೊರಗಡೆ ಸುತ್ತಾಡೋಕ್ಕೆ ಹೋಗಿ ಬಂದೆ ಬೆಳಗ್ಗೆನೇ ಇವತ್ತು. ಸೊ ನಾನು ಇದ್ದಿದ್ದು ಲೇಟ್, ಸೊ ಅದು ನನಗೆ ಬೆಳಗ್ಗೆ ಹೋಗ್ಬಿಟ್ಟು ನನ್ನ ತಮ್ಮಗೂ ನನಗೊಂದು ಜ್ಯೂಸ್ ತೊಗೊಂಡ್ಬಿಟ್ಟು, ಆಮೇಲೆ ಸ್ವಲ್ಪ ಮದುವೆಗೆ ಥಿಂಗ್ಸ್ ತೊಗೋಬೇಕಾಗಿತ್ತು. ಸೊ ಅದನ್ನೆಲ್ಲ ತೊಗೊಂಡ್ಬಿಟ್ಟು ನಾನು ನನ್ನ ತಮ್ಮ ಮನೆಗೆ ಬಂದೆ. ಆಮೇಲೆ ನಮ್ಮ ತಮ್ಮ ಏನೋ ಸ್ಪೆಷಲಾಗಿ ಮಾಡಿಕೊಟ್ಟ. ಅವನೇ ನಮ್ಮ ಮನೆಯಲ್ಲಿ ದ ಬೆಸ್ಟ್ ಕುಕ್ ಅಂತ ಅಂದರೆ, ಅವನೆಲ್ಲ ವೆರೈಟಿ ಮಾಡಿಕೊಡ್ತಾ ಇರ್ತಾನೆ. ಸೊ ಇವತ್ತು ನಾನು ಕಾಲೇಜ್ ಹುಡುಗಿ ಅಲ್ಲ ಸ್ಕೂಲ್ ಹುಡುಗಿ ಆಗಿದ್ದೀನಿ. ಸೊ ನನ್ನ ಮನೆ ಟೆರೆಸ್ ಮೇಲೆ ಬಂದಿದ್ದೆ. ನಮ್ಮ ಮನೆ ಟೆರೆಸ್ ಮೇಲೆ ಸಕ್ಕತ್ತಾಗಿ ವ್ಯೂ ಇದೆ, ಗೊತ್ತಾ? ನನಗೂ ಗೊತ್ತಾಗಿದೆ. ಇವತ್ತಾರೆ ತೋರಿಸ್ತೀನಿ. ಆಲ್ಮೋಸ್ಟ್ ಈ ಮನೆಗೆ ಬಂದು 3 to 4 months ಆಯಿತು ಅನಿಸುತ್ತೆ. ನಾನು ಈ ವ್ಯೂನ ನೋಡೇ ಇದ್ದಿಲ್ಲ, ಯಾಕಂದರೆ ನನ್ನ ಮೇಲೆ ಹತ್ತಿ ಬರೋಷ್ಟು ಸಾಹಸ ಅಂತೂ ಮಾಡಿದ್ದಿಲ್ಲ. ಸುಮ್ಮನೆ ಮನೇಲಿ ಕೂತ್ಕೊಂಡೆ, ಉಂಡೆ, ಮನಿಕೊಂಡೆ, ಬ್ಲಾಗ್ಸ್ ಮಾಡಿದೆ, ಇಷ್ಟರಲ್ಲೇ ಇದ್ದೆ ನಾನು. ನೋಡಿ ಅಲ್ಲೆಲ್ಲ ನಮ್ಮ ಗಿಡಗಳಿದ್ದಾರೆ, ಎಲ್ಲರೂ ಕೂತ್ಕೊಂಡಿದ್ದಾರೆ. ತಂಪು ಕೂಲ್ ಕೊಡ್ತಾ ಇದೆ. ಫುಲ್ ಮೋಡ ಕವಿದ ವಾತಾವರಣವಾಗಿದೆ ಇವತ್ತು. ಸೊ ಮಳೆ ಬರುತ್ತೆ, ಈಗ ಬೆಂಗಳೂರಿಗೂ ಮಳೆ ಬರುತ್ತೆ. ಸೊ ಬೆಂಗಳೂರು ವಿಲ್ ಸ್ಟಾರ್ಟ್ ಬೆಂಗಳೂರು ರೈನ್ ವಿಲ್ ಸ್ಟಾರ್ಟ್ ರೈನಿಂಗ್ ಅನ್ನೋ ಥರ ಅಲ್ಲ, ಅದೇನು ಅಂತಾರಲ್ಲ, ರೈನ್ ಇಸ್ ನಾಟ್ ರೈನಿಂಗ್. ಫುಲ್ ಬೆಂಗಳೂರೆಲ್ಲ ತಂಪಾಗಲಿ. ಸೊ ಎಲ್ಲ ನನ್ನ ಬ್ಲಾಗ್ಸ್ನ ನೋಡ್ತಿದ್ದೀರಾ ಅಂದ್ಕೊತೀನಿ. ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬೆಸ್ಟ್ ಅಡ್ವೈಸ್ ಏನಂದರೆ, ಊಟ ತಿಂಡಿನ ಹೇಗೆ ಕರೆಕ್ಟಾಗಿ ಟೈಮಿಗೆ ಮಾಡ್ತೀರೋ ಹಾಗೆ ನನ್ನ ಬ್ಲಾಗ್ಸ್ನ ಕೂಡ ಟೈಮಿಗೆ ನೋಡಿ. ನನಗೂ ವ್ಯೂಸ್ ಬರುತ್ತೆ, ಲೈಕ್ಸ್ ಬರುತ್ತೆ. ಸೊ ದಟ್ಸ್ ಆಲ್ ಫಾರ್ ಟುಡೇ. ಸಿಗುವ ನೆಕ್ಸ್ಟ್ ವೀಡಿಯೋದಲ್ಲಿ. ಅಲ್ಲಿವರೆಗೂ ನಾನೆಲ್ಲ ವೀಡಿಯೋಸ್ನ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಸೊ ಇನ್ ದ ನೆಕ್ಸ್ಟ್ ಬ್ಲಾಗ್. ಟಾಟಾ, ಬಾಯ್.